ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಧರ್ಮಸ್ಥಳದ ಟ್ರಿಪ್ ವಿಡಿಯೋ ಆಗಿರುತ್ತೆ. ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ನಾವು ಹೋಗಿ ಬಂದಿದ್ದು ಒಂದೇ ದಿನದಲ್ಲಿ ಯಾವ ಪ್ಲೇಸ್ಗೆ ಹೋಗಿ ಬಂದ್ವಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ನಾವು 11:30ಗೆಲ್ಲ ಬೆಂಗಳೂರಿಂದ ಬಸ್ ಹತ್ತಿದ್ವಿ. 5:30ಗೆಲ್ಲ ರೀಚ್ ಆಯಿತು ಧರ್ಮಸ್ಥಳಕ್ಕೆ. ಇನ್ನೂ ಸ್ವಲ್ಪ ಕತ್ಲಿತ್ತು. ಈಗ ನೋಡ್ತಾ ಇರ್ಬೋದು, ನೀವು ಕತ್ಲಿದೆ. ಈ ಕಡೆ ಶಿವನ ಸ್ಟ್ಯಾಚು ಪಕ್ಕ ಚಂದ್ರನೂ ಸಹ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದು ನೈಟ್ ನೋಡೋದಕ್ಕೆ. ಬೆಳಿಗ್ಗೆ ಎಲ್ಲ ಹೋಗ್ಬಿಟ್ಟು ಫ್ರೆಶ್ ಆಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ರಶ್ ಇರಲಿಲ್ಲ, ಹಾಗಾಗಿ ನಮಗೆ ದರ್ಶನ ಕೂಡ ಬೇಗನೆ ಮುಗೀತು. ದರ್ಶನ ಮುಗಿದ್ಮೇಲೆ ಇನ್ನೂ ಊಟದಕ್ಕೆ ಅಂದರೆ ಪ್ರಸಾದ ಕೊಡೋಕ್ಕೆ ತುಂಬಾ ಟೈಮ್ ಇತ್ತು. ಹಾಗಾಗಿ ಅಷ್ಟರೊಳಗೆ ನಾವು ಈ ಕಡೆ ರಾಮನ ದೇವಸ್ಥಾನ ಮತ್ತು ಸೂರ್ಯನ ದೇವಸ್ಥಾನ ಎಲ್ಲ ಟ್ರಿಪ್ ಹೋಗ್ತಾ ಇರ್ತಾರೆ. ಅಲ್ಲಿಂದ ಟ್ರಿಪ್ ಹೊಡಿತಾ ಇರ್ತಾರೆ ಜೀಪಲ್ಲಿ. ಅಲ್ಲಿಗೆ ಹೋಗಿ ಬಂದುಬಿಡೋಣ, ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅಂದರೆ 11 ಗಂಟೆ ಮೇಲ್ಪಟ್ಟು ನಮಗೆ ಪ್ರಸಾದವನ್ನು ಕೊಡೋದು ಧರ್ಮಸ್ಥಳದಲ್ಲಿ. ಬಂದುಬಿಟ್ಟು ಪ್ರಸಾದಕ್ಕೆ ಟೈಮಿಗೆ ಸರಿಯಾಗಿ ಬರ್ಬೋದು ಅಂತೇಳಿ ನಾವು ಹೋದ್ವಿ. ಒಬ್ಬರಿಗೆ ₹100 ತೊಗೊತಾರೆ ಜೀಪಲ್ಲಿ ಟ್ರಿಪ್ ಕರ್ಕೊಂಡೋಗಿ ಮತ್ತು ಕರ್ಕೊಂಬಂದು ಬಿಡೋದಕ್ಕೆ 2 ಪ್ಲೇಸ್ಗೆ, ಸೂರ್ಯನ ದೇವಸ್ಥಾನ ಮತ್ತು ರಾಮಕ್ಷೇತ್ರ ಅಂತೇಳಿ ರಾಮನ ದೇವಸ್ಥಾನ. ಇಲ್ಲಿ ಇದು ರಾಮ ದೇವಸ್ಥಾನ ತೋರಿಸ್ತಾ ಇರೋದು ನೋಡ್ತಾ ಇರ್ಬೋದು ನಾವು. ಈ 2 ಪ್ಲೇಸಿಂದ ₹100 ತೊಗೊತಾರೆ. ಅವು ಆರಾಮ್ಸೆ ಹೋಗಿ ಬರ್ಬೋದು ನಾವು. ಸೂರ್ಯನ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ. ₹100 ಕೊಡ್ಬೋದು ಆರಾಮಾಗಿ ಕರ್ಕೊಂಡೋಗಿ. ಮತ್ತು ಕರ್ಕೊಂಬಂದು ನಮ್ಮನ್ನು ಧರ್ಮಸ್ಥಳದಲ್ಲಿ ಎಲ್ಲಿ ಹತ್ತಿಸ್ಕೊಂಡು ಹೋಗಿರ್ತಾರೋ ಅಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಇದು ರಾಮಕ್ಷೇತ್ರ ದೇವಸ್ಥಾನ ನಾನು ಇವತ್ತು ತೋರಿಸ್ತಾ ಇರೋದು. ಇಲ್ಲೂ ಸಹ ತುಂಬಾ ಖಾಲಿ ಇತ್ತು. ಆರಾಮ್ಸೆ ಹೋಗಿ ಎಲ್ಲ ನೋಡ್ಕೊಂಡ್ವಿ. ಇದು ಸಹ ಚೆನ್ನಾಗಿದೆ ನೋಡೋದಕ್ಕೆ. ಯಾವಾಗಲೂ ನಾವು ನೋಡೇ ಇಲ್ಲಪ್ಪ ಅನ್ನೋರು ಒಂದು ಟೈಮ್ ಹೋಗಿ ಆರಾಮ್ಸೆ ನೋಡ್ಕೊಂಬರ್ಬೋದು. ಇಲ್ಲೂ ಸಹ ಒಂದು ಕಡೆ 2 ಫ್ಲೋರ್ ಇದೆ ಇದು ದೇವಸ್ಥಾನ. ಒಂದು ಕಡೆ ಒಂದು ಸೈಡಲ್ಲಿ ಎಲ್ಲ ಶಕ್ತಿ ದೇವತೆಗಳ ಎಲ್ಲ ವಿಗ್ರಹಗಳನ್ನು ಈ ಥರ ವೈಟ್ ಶಿಲೆಯಲ್ಲೇ ಇಟ್ಟಿದ್ದಾರೆ. ಇನ್ನೊಂದು ಸೈಡು ನವಗ್ರಹಗಳು ಈ ಥರ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಆಂಜನೇಯ ಸ್ವಾಮಿ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷವಾಗಿ ನಾವು ನೋಡ್ಬೋದು ಅಂದರೆ ಎಲ್ಲ ಮೂರ್ತಿಗಳು ಸಹ ಬಿಳಿ ಶಿಲೆಯಲ್ಲೇ ಮಾಡಿದ್ದಾರೆ. ಬಿಳಿ ಶಿಲೆಯಲ್ಲೇ ನಾವು ನೋಡಬಹುದು. ಆಂಜನೇಯ ಇದೆ, ಮತ್ತು ದತ್ತಾತ್ರೇಯ ಸ್ವಾಮಿ, ವಿಷ್ಣು ದೇವ ಇದೆ, ಮತ್ತು ಸಾಯಿಬಾಬಾ ದೇವರಿದೆ, ಗಣೇಶ, ಈ ಥರ ನವಗ್ರಹಗಳು ಎಲ್ಲ ದೇವರುಗಳು ಒಂದೊಂದು ಸಪ್ರೇಟಾಗಿ ಕೋಣೆಗಳನ್ನ ಹಾಗೆ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದು ಸೂರ್ಯ ದೇವರ ದೇವಸ್ಥಾನ. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ದೂರ ಹೋದರೆ ಸೂರ್ಯನ ದೇವಸ್ಥಾನ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಮಣ್ಣಿನ ಗೊಂಬೆಗಳ ಹರಕೆಗಳನ್ನು ಇಲ್ಲಿ ಕೊಡ್ತಾರೆ. ಅಂದರೆ ಏನಾದರೂ ನಾವು ಕೇಳ್ಕೊಂಡಿರ್ತೀವಿ, ಈ ಕೆಲಸದ ಬಗ್ಗೆ ಎಲ್ಲ ಕೇಳಿದರೆ ಅದ್ರ ಬಗ್ಗೆನೇ ಫರ್ನಿಚರು ಈ ಥರ ಎಲ್ಲ ಮಣ್ಣಿನ ಗೊಂಬೆಗಳನ್ನ ಕೊಡ್ತಾರೆ. ಅಥವಾ ಮನೆ ಬಗ್ಗೆ ಕೇಳಿದರೆ ಮನೆ ಗೊಂಬೆ, ವಿದ್ಯಾಭ್ಯಾಸದ ಬಗ್ಗೆ ಕೇಳಿದರೆ ಅದಕ್ಕೂ ಸಹ. ಅಂದರೆ ಇಲ್ಲಿ ಎಲ್ಲ ತರಹದ ಹರಕೆಗಳನ್ನ ನಾವು ಮತ್ತೆ ಈಡೇರಿದ ಮೇಲೆ ನಾವು ಪುನಃ ನಾವು ಏನು ಕೊಡಬೇಕಪ್ಪ ಅಂದರೆ ಅಲ್ಲಿ ಮಣ್ಣಿನ ಗೊಂಬೆಗಳನ್ನ ಕೊಡಬೇಕು. ಆ ಮಣ್ಣಿನ ಗೊಂಬೆಗಳು ಸಹ ನಮಗೆ ಅದೇ ದೇವಸ್ಥಾನದಲ್ಲಿ ಸಿಗುತ್ತೆ. ಫಸ್ಟ್ ಅಲ್ಲೇ ಸಿಗುತ್ತೆ. ಇಲ್ಲೂ ಸಹ ದೇವಸ್ಥಾನ ಚೆನ್ನಾಗಿದೆ. ಈಗ ನಾನು ತೋರಿಸ್ತಾ ಇರೋ ದೇವಸ್ಥಾನ ಬಂದುಬಿಟ್ಟು ಇಲ್ಲೂ ಸಹ 2 ದೇವಸ್ಥಾನ ಇದೆ. ಒಂದು ಮೂಲ ದೇವರು ಉದ್ಭವ ಆಗಿರೋಂತಹ ದೇವಸ್ಥಾನ. ಅದು ಈ ಕಡೆ ಒಂದು ಪಾರ್ಕ್ ಥರ ಇದೆ. ಆ ಪಾರ್ಕ್ ಒಳಗಡೆ ಬಂದರೆ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಒಂದು ದೊಡ್ಡ ಬಾವಿ ಇದೆ. ಆ ಬಾವಿ ಒಳಗಡೆ ನೀರು ಸಹ ಸ್ವಲ್ಪ ಇತ್ತು. ಇದು ಮೋಸ್ಟ್ಲಿ ಹಳೆ ದೇವಸ್ಥಾನ. ಇದು ಫಸ್ಟ್ ಇದ್ದಿದ್ದೆಲ್ಲ ಹಳೇದಿದು ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ಹಳೇದು ಅನಿಸುತ್ತೆ. ಹೀಗೆ ಸೀದಾ ಮುಂದೆ ಹೋಗಬೇಕು. ಅಲ್ಲೊಂದು ಚಿಕ್ಕ ಇದು ದೇವಸ್ಥಾನದ ಥರ ಮಾಡಿದ್ದಾರೆ. ಅದನ್ನೇ ಅವರು ಹೇಳ್ತಾ ಇದ್ರು, ಇದು ಫಸ್ಟು ಇಲ್ಲಿ ಉದ್ಭವ ಆಗಿದ್ದಂಥದ್ದು ಇಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರು. ಆ ಹರಕೆಗಳು ನಾವು ಹರಕೆಗಳನ್ನ ಹೇಳಿಬಿಟ್ಟು ಕೊಟ್ಟಿರ್ತಾರಲ್ವ, ಹರಕೆಗಳನ್ನ ಅದನ್ನೆಲ್ಲ ತಂದುಬಿಟ್ಟು ಈ ಮೂಲ ದೇವಸ್ಥಾನ ಎಲ್ಲಿದೆ ನೋಡಿ ಅದ್ರ ಪಕ್ಕದಲ್ಲೇ ಎಲ್ಲ ರಾಶಿ ಹಾಕಿದ್ರು ಅಲ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ನಾವು ಧರ್ಮಸ್ಥಳಕ್ಕೆ ಪುನಃ ಹೋದ್ವಿ. ಅಲ್ಲಿ ಊಟದ ಸಮಯ ಕೂಡ ಆಗಿತ್ತು. ಊಟ ಕೂಡ ಶುರುವಾಗಿತ್ತು. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಊಟ ಹೇಗೆ ಬಿಟ್ಟು ಬರೋಕ್ಕಾಗುತ್ತೆ ಅಲ್ವಾ. ನನಗಂತೂ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಕೂಡ ಊಟ ಅಂದರೆ ತುಂಬಾ ಇಷ್ಟ. ಪ್ರಸಾದ ತುಂಬಾ ಇಷ್ಟ. ಹೋದ್ವಿ. ಊಟ ಸಹ ಇವಾಗೆಲ್ಲ ನೋಡಿ, ನಾನು ಹೋಗಿ ಆಗಲೇ 2-3 ವರ್ಷ ಆಗೋಗಿತ್ತು. ಇವಾಗೆಲ್ಲ ಈ ಥರ ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಸಿಸ್ಟಮ್ ಊಟ ರೆಡಿ ಮಾಡಿದ್ದಾರೆ. ಇವಾಗ ಈ ಥರ ಊಟ ಮಾಡೋದು. ಮುಂಚೆ ಎಲ್ಲ ನನಗೆ 3-4 ವರ್ಷ ಆಯಿತು ಅನ್ಸುತ್ತೆ ನಾನು ಹೋಗ್ಬಿಟ್ಟು. ಅವಾಗೆಲ್ಲ ಕೆಳಗಡೆನೇ ಊಟ ಕೊಡ್ತಾಯಿದ್ರು. ಪಾಯಸ, ಒಂದು ಪಲ್ಯ, ಅನ್ನ ಸಾರು, ತಿಳಿಸಾರು, ಮಜ್ಜಿಗೆ, ಮಾಮೂಲಿ ಈ ಥರ ಊಟ ಇತ್ತು. ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಇಲ್ಲಿಂದ ಹೋಗಿದ್ದು ಸೌತಡ್ಕಕ್ಕೆ. ಅದು ಸಹ ನಾವು ಬಸ್ಸಲ್ಲಾದರೂ ಹೋಗ್ಬೋದು. ಬಸ್ಸಲ್ಲಿ ಹೋಗ್ತೀವಿ ನೀವು ಅಂದರೆ ಅದು ಡೈರೆಕ್ಟಾಗಿ ಸೌತಡ್ಕ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಸ್ಟಾಪ್ ಕೊಡೋದಿಲ್ಲ ಅವರು. ಅಂದರೆ ಮೇನ್ ರೋಡಿಂದ ಸೌತಡ್ಕ ದೇವಸ್ಥಾನ ಸ್ವಲ್ಪ ಒಳಗಾಗುತ್ತೆ. ಅದಕ್ಕೋಸ್ಕರ ನಾವು ಜೀಪಲ್ಲೇ ಹೋಗ್ಬಿಟ್ವಿ. ಜೀಪಲ್ಲೇ ಹೋಗಿ ನಾವು ದೇವಸ್ಥಾನಕ್ಕೆ ಸೀದಾ ಮುಗಿಸ್ಬಿಟ್ಟು ಮತ್ತೆ ಅಲ್ಲಿಂದ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡಿ ಅಂತ ಹೇಳಿದರೆ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ನಮ್ಮನ್ನು ಸುಬ್ರಹ್ಮಣ್ಯ ಹೋಗೋ ರೂಟ್ ಕಡೆ ಬಸ್ ಸ್ಟ್ಯಾಂಡಿಗೆ ಬಿಡಿ ಅಂದರೆ ಅಲ್ಲಿಗೆ ಬಿಡ್ತಾರೆ.
ಅಲ್ಲಿಂದ ಮತ್ತೆ ನಾವು ಸುಬ್ರಹ್ಮಣ್ಯ ಹೋಗೋವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋವಂಥ ಬಸ್ ಹತ್ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗ್ಬೋದು. ಆ ಥರ ಹೋದರೆ ಈಸಿ ಆಗುತ್ತೆ. ಸೌತಡ್ಕ ದೇವಸ್ಥಾನಕ್ಕೆ ಬಂದ್ವಿ. ಸೌತಡ್ಕ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಗಣೇಶನ ದೇವಸ್ಥಾನ ಸೌತಡ್ಕದಲ್ಲಿರೋದು ಗಣೇಶನ ವಿಗ್ರಹ. ಅಲ್ಲಿ ದೇವಾಲಯ ಇಲ್ಲ, ಓಪನ್ ಆಗಿ ಇರೋವಂಥದ್ದು ಗಣೇಶ. ಇಲ್ಲಿ ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಾ ಇದೆ ನೋಡಿ. ತುಂಬ ಹತ್ತಿರ ಎಲ್ಲ ಅವ್ರು ಫೋನ್ ತೊಗೊಂಡೋದ್ರೆ ಬೈತಾ ಇರ್ತಾರೆ. ಹಂಗಾಗಿ ನಾನು ದೂರದಿಂದನೇ ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ಇಲ್ಲಿ ಏನಪ್ಪ ಅಂದರೆ ಗಂಟೆಗಳನ್ನ ಕಟ್ಟುತ್ತಾರೆ. ಅರಿಕೆಗಳನ್ನ ಏನಾದರೂ ಮಾಡ್ಕೊಂಡಿದ್ರೆ ಅವರು ಅದು ಈಡೇರಿದ ಮೇಲೆ ಬಂದು ಗಂಟೆಗಳನ್ನ ಕಟ್ಟುವಂಥದ್ದಂತೆ. ಇಲ್ಲಿ ಸುಮಾರು ಗಂಟೆಗಳನ್ನ ನೀವು ನೋಡಿ ಎಷ್ಟೊಂದು ಕಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಆ ಗಂಟೆಗಳನ್ನು ಸಹ ಅಕ್ಕಪಕ್ಕ ಅಂಗಡಿಲೇ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅಲ್ಲೇ ಬೇಕು ಅಂದರೆ ತೊಗೊಂಡ್ಬಿಟ್ಟು ಕಟ್ಟೋವಂಥದ್ದು. ಇಲ್ಲಿ ತುಂಬ ತುಂಬ ಚೆನ್ನಾಗಿರುತ್ತೆ. ಇಲ್ಲೇನು ಅಂದರೆ ಪಂಚಕಜ್ಜಾಯ ಪ್ರಸಾದ. ಪಂಚಕಜ್ಜಾಯ ಪ್ರಸಾದವಂತೂ ದೊಡ್ಡ ದೊಡ್ಡ ಬೋಸಿಗಳಲ್ಲಿ ಇಟ್ಬಿಟ್ಟು ಇಟ್ಕೊಂಡಿದ್ರಲ್ಲಿ. ಆದರೆ ಮೊದಲು ನಾವು ಟೋಕನ್ ತೊಗೋಬೇಕು. ನಮಗೆ ಎಷ್ಟು ಬೇಕು ಅಂತ ಟೋಕನ್ ತಗೊಂಡ್ರೆ ಅಷ್ಟು ಪಂಚಕಜ್ಜಾಯನ ಕೊಡ್ತಾರೆ. ಪಂಚಕಜ್ಜಾಯ ಮತ್ತು ತುಂಬಾ 3-4 ಥರದಲ್ಲಿ ಪ್ರಸಾದಗಳನ್ನ ಸಿಗುತ್ತೆ. ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಕೇರಳ ಸೈಡವರಂತೂ ಇನ್ನೊಂದು ಪ್ರಸಾದ ತೊಗೊತಾ ಇದ್ರು. ಅದಂತೂ ಅವರಂತೂ 1 kg, 1.5 kg, ಅರ್ಧ kg ಈ ಥರ ತೊಗೊತಾ ಇದ್ರು. ನಾನು ಸಹ ಅದನ್ನೇನು ಒಂದು ಪಾಕೆಟ್ ತೊಗೊಂಡೆ. ಅದು ಒಂಥರ ಚೆನ್ನಾಗಿತ್ತು ಟೇಸ್ಟ್. ಒಂಥರ ಕಜ್ಜಾಯ ಮಾಡ್ತೀವಲ್ಲ ನಾವು, ಆ ಥರ ಇತ್ತು. ಇನ್ನೊಂದು ಬಂದುಬಿಟ್ಟು ಅವಲಕ್ಕಿದು ಪಂಚ ಕಜ್ಜಾಯ. ಅದು ಸಹ ತುಂಬಾ ಟೇಸ್ಟಾಗಿತ್ತು. ನಾವು ಹೋದಾಗಂತೂ ಬಿಸಿ ಬಿಸಿಯಾಗಿ ಇತ್ತು. ಇನ್ನು ಮಾಡಿಟ್ಟಿದ್ರು. ಅದನ್ನೇ ನಾವು ನಾನು ಸ್ವಲ್ಪ ತೊಗೊಂಡು ಬಂದೆ, ಒಂದು 1/4 kg ಅಷ್ಟು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯದಲ್ಲೂ ಅಷ್ಟೇ ತುಂಬಾ ಬಿಸಿಲು ಅಂದರೆ ತುಂಬಾ ಬಿಸಿಲಿತ್ತು. ಸುಬ್ರಹ್ಮಣ್ಯಕ್ಕೂ ಬಂದುಬಿಟ್ವಿ. ಆಗ ಆಲ್ರೆಡಿ ಅಲ್ಲಿ ಬರೋ ಅಷ್ಟೊತ್ತಿಗೆ ನಾವು ಮಧ್ಯಾಹ್ನ ಹೋಗ್ಬಿಟ್ಟಿತ್ತು. ಸುಬ್ರಹ್ಮಣ್ಯದಲ್ಲಿ ಅಷ್ಟೊತ್ತಿಗೆ ದೇವಸ್ಥಾನದ ಬಾಗಿಲನ್ನ ಕ್ಲೋಸ್ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಓಪನ್ ಮಾಡೋವಂಥದ್ದು ಯಾವಾಗ ಅಂದರೆ 3:30 ಮೇಲ್ಪಟ್ಟು ಅಲ್ಲಿ ಓಪನ್ ಮಾಡೋದು. ದೇವಸ್ಥಾನ ಓಪನ್ ಮಾಡೋದ್ರೊಳಗೆ ನಾವು ಆಗಲೇ ಟೋಕನ್ ಎಲ್ಲ ತೊಗೊಂಡಿದ್ವಿ. ಪ್ರಸಾದ ಟೋಕನ್ನು ಮತ್ತು ಅರ್ಚನೆ ಟಿಕೆಟು ಎಲ್ಲ ನಮಗೆ ಯಾವ್ದಾವ್ದು ಬೇಕು ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಓಪನ್ ಆದ ತಕ್ಷಣ ನಾವು ಬೇಗ ಹೋಗಿ ದರ್ಶನ ಕೂಡ ಮಾಡ್ಕೊಂಡ್ವಿ. ಅಲ್ಲೂ ಸಹ ತುಂಬ ರಶ್ ಇರಲಿಲ್ಲ. ಹಾಗಾಗಿ ನಮ್ಗೆ ಎಲ್ಲ ಕಡೆ ಬೇಗನೆ ದರ್ಶನ ಆಗೋಯಿತು. ಅಲ್ಲಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಆಲ್ರೆಡಿ ಅಲ್ಲೇ ಸೂರ್ಯ ಮುಳುಗೋದಕ್ಕೆ ಹತ್ತತ್ರ ಆಗ್ತಾಯಿತ್ತು. ಟೈಮು 4 ಗಂಟೆ ಅಷ್ಟೊತ್ತಾಗಿತ್ತು. ಅಷ್ಟೊತ್ತಿಗೆ ನಾವು ಪಕ್ಕನೇ ಇರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ಕೂಡ ನಾವು ಮತ್ತು ಈಗ ಹೇಗಿದ್ದರೂ ಎಲ್ಲ ಕಡೆ ನಮಗೆ ದರ್ಶನ ಮುಗೀತಲ್ವ. ಮತ್ತು ಪುನಃ ನಾವು ವಾಪಸ್ಸು ಹೊರಟುಬಿಡೋಣ, ಹೇಗಿದ್ದರೂ ಟೈಮ್ ಇದ್ವಲ್ಲ, ಮತ್ತು ನೈಟ್ ಜರ್ನಿ ಮಾಡೋದು ಏನಕ್ಕೆ ಅಂಥೇಳಿ ನಾವು ಅಲ್ಲಿಂದ ಹೊರಟ್ರೆ ಒಂದು 11:30 ಅಥವಾ 12 ಗಂಟೆ ಒಳಗೆಲ್ಲ ಮತ್ತೆ ಮನೆಗೆ ರೀಚ್ ಆಗ್ಬೋದು. ಅಷ್ಟೊತ್ತಿಗೆ ಹೊರಟುಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೂ ಸಹ ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ಕಡೆ ನೋಡಿ, ಮತ್ತು ಪ್ರಸಾದ ಏನೇನು ತೊಗೋಬೇಕಿತ್ತು ಎಲ್ಲ ಕಡೆ ಪ್ರಸಾದಗಳನ್ನ ತೊಗೊದು ಸಂಜೆ ನಾವು ಬಸ್ ಹತ್ತಿದ್ವಿ. ಒಂದು ಕಡೆ ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ಹೆಂಗಪ್ಪ ಇರೋದು ಇಲ್ಲಿ ಅಂತ ಅನಿಸ್ತಿತ್ತು. ಅದಕ್ಕೆ ಸರಿಯಾಗಿ ನಮಗೆ ಎಲ್ಲ ಕಡೆಯೂ ಬೇಗನೆ ದರ್ಶನ ಮುಗೀತು. ಒಂದು ಕಡೆ ಓಕೆ ಅಪ್ಪ ಒಳ್ಳೆಯದಾಯಿತು ಅಂತಲೇ ಅನ್ನಿಸ್ತು. ಯಾಕೆಂದರೆ ಅಷ್ಟು ಬಿಸಿಲು, ಅಷ್ಟು ಸೆಕೆ ಆಗ್ತಾ ಇತ್ತು. ತುಂಬಾ ಧಗೆ ಅನ್ನಿಸ್ತಾ ಇತ್ತು. ಎಲ್ಲ ಮುಗಿಸ್ಕೊಂಡು ನಾವು ಆರಾಮ್ಸೆ ಆಗಿ ಮತ್ತೆ ನೈಟು ನಾವು ಮತ್ತೆ ಮನೆಗೆ ರೀಚ್ ಆದ್ವಿ. ಒಂದೇ ದಿವಸದಲ್ಲೇ ನಾವು ಆಲ್ಮೋಸ್ಟ್ ಎಲ್ಲ ಕಡೆಯೂ ಹೋಗಿ